ಹಿಂದೂ ಸಮಾಜದಲ್ಲಿ ತನ್ನ ಜಾಗವನ್ನ ಕಸಿದುಕೊಳ್ಳಲು ಪ್ರಯತ್ನಿಸ್ತಾ ಇರುವ ಜನರ ವಿರುದ್ಧ ಆರ್ಎಸ್ಎಸ್ ಈಗ ಬಹಿರಂಗವಾಗಿ ಯುದ್ಧ ನಡೆಸ್ತಾ ಇದೆಯಾ? ಮಂದಿರ ಮಸೀದಿ ಸುತ್ತ ಸಮಸ್ಯೆಗಳನ್ನು ನಿರ್ಮಿಸುವ ಮೂಲಕ ಹಿಂದೂ ಸಮಾಜದ ನಾಯಕರಾಗಲು ಪ್ರಯತ್ನಿಸ್ತಾ ಇರುವ ಜನರಿಂದಾಗಿ ಆರ್ಎಸ್ಎಸ್ಗೆ ಈಗ ಭಯ ಶುರುವಾಗಿದೆಯಾ? ಮಂದಿರ ಮಸೀದಿ ವಿವಾದವನ್ನ ಕೆದಕುವ ಬಗ್ಗೆ ಭಾಗವತ್ ಅವರನ್ನ ಸಮರ್ಥಿಸಿಕೊಂಡು ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯ ಹೇಳಿದ್ದೇನು? ವ್ಯಕ್ತಿತ್ವ ಆರಾಧನೆಯ ಬಗ್ಗೆ ಮಾತನಾಡುವಾಗ ಆರ್ಎಸ್ಎಸ್ ಯಾರ ಮೇಲೆ ದಾಳಿ ಮಾಡ್ತಾ ಇದೆ? ಇದು ಮೋದಿಜಿ ಮೇಲಿನ ನೇರ ದಾಳಿಯೇ? ಮಂದಿರ ಮಸೀದಿ ವಿಷಯದಲ್ಲಿ ಸಮಸ್ಯೆಗಳನ್ನ ನಿರ್ಮಿಸಿದ್ದಕ್ಕಾಗಿ ಆರ್ಎಸ್ಎಸ್ ಈಗ ಮಡಿಲ ಮೀಡಿಯಾಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ? ಆರ್ಎಸ್ಎಸ್ ಪ್ರಕಾರ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರುವ ಸಾಮಾಜಿಕ ಮಾಧ್ಯಮದಲ್ಲಿರುವ ಈ ಸಮಾಜ ವಿರೋಧಿಗಳು ಯಾರು? ಅರವಿಂದ್ ಕೇಜ್ರಿವಾಲ್ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರ ಬರೀತಾ ಇರೋದು ಯಾಕೆ? ಆರ್ಎಸ್ಎಸ್ ಬಿಜೆಪಿ ಬಗ್ಗೆ ಅತೃಪ್ತಿ ಹೊಂದಿದೆಯಾ? ಆರ್ಎಸ್ಎಸ್ ಮುಖ್ಯಸ್ಥರ ಇತ್ತೀಚಿನ ಹೇಳಿಕೆಗಳು ಹಾಗೂ ಅದರ ಸುತ್ತಮುತ್ತ ನಡೆಯುತ್ತಾ ಇರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ದೇಶದ ಹಿರಿಯ ಪತ್ರಕರ್ತರು ವಿಶ್ಲೇಷಕರು ಎತ್ತಿರುವ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ಆರ್ಎಸ್ಎಸ್ ಇತ್ತೀಚೆಗೆ ಕೊಡ್ತಾ ಇರುವ ಹೇಳಿಕೆಗಳು ಬರೀ ತೋರಿಕೆಯವೇ ಅಥವಾ ಅದರ ಹಿಂದೆ ಏನಾದ್ರೂ ಮಸಲತ್ತು ಇದೆಯೇ? ಈ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಿಮಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಈಚಿನ ಕೆಲವು ಹೇಳಿಕೆಗಳು ನೆನಪಿರಬಹುದು. ಅವರು ಮೊದಲು ಹೇಳಿದ್ದು ಪ್ರತಿ ಮಸೀದಿಯ ಅಡಿಯಲ್ಲಿ ಶಿವಲಿಂಗ ಹುಡುಕಲು ಹೋಗಬಾರದು ಅಂತ. ಮಂದಿರ ಮಸೀದಿ ವಿಚಾರದಲ್ಲಿ ಗದ್ದಲ ಎಬ್ಬಿಸುವುದನ್ನ ನಿಲ್ಲಿಸಬೇಕು. ಕೆಲವರು ಇದನ್ನ ಬಳಸಿಕೊಂಡು ಹಿಂದುತ್ವದ ನಾಯಕರಾಗಲು ಯತ್ನಿಸ್ತಾ ಇದ್ದಾರೆ ಅಂತ ಅವರು ಮತ್ತೊಂದು ಹೇಳಿಕೆ ನೀಡಿದ್ರು. ಈಗ ಆರ್ಎಸ್ಎಸ್ ನಿಂದ ಬಹಳ ಮುಖ್ಯ ವಿಚಾರವೊಂದು ಪ್ರಕಟವಾಗಿದೆ. ಭಾಗವತ್ ಅಭಿಪ್ರಾಯವನ್ನ ಆರ್ಎಸ್ಎಸ್ ದೃಢವಾಗಿ ನಂಬಿದೆ ಎಂದು ಈ ಬರಹದಿಂದ ಸ್ಪಷ್ಟವಾಗ್ತಾ ಇದೆ. ಈ ಬರಹದ ಮೂಲಕ ಆರ್ಎಸ್ಎಸ್ ನೇರವಾಗಿ ಬಿಜೆಪಿ ವಿರುದ್ಧ ದಾಳಿಗೆ ನಿಂತಿದೆ. ಎಲ್ಲಿಯವರೆಗೆ ಅಂದ್ರೆ ಒಂದು ಹಂತದಲ್ಲಿ ರಾಹುಲ್ ಹೇಳಿಕೆಯ ಬೆಂಬಲವನ್ನು ಅದು ಬಿಜೆಪಿ ಮತ್ತು ಮೋದಿ ವಿರುದ್ಧದ ದಾಳಿಯಲ್ಲಿ ಪಡೆದಿದೆ. ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯದ ಬರಹದಲ್ಲಿ ಮಂದಿರದ ವಿಚಾರದಲ್ಲಿ ಈ ಕದನ ಎಂಥದ್ದು ಎಂಬ ಶೀರ್ಷಿಕೆಯೇ ಗಮನ ಸೆಳೆಯುತ್ತೆ. ಮಂದಿರ ಮಸೀದಿ ವಿಚಾರದಲ್ಲಿ ಗದ್ದಲ ಮಾಡ್ತಾ ಇರುವವರು ಯಾರು ಎಂಬುದು ಎಲ್ರಿಗೂ ಗೊತ್ತೇ ಇರುವ ವಿಚಾರ. ವಿಪಕ್ಷಗಳು ಎಂದೂ ಮಂದಿರ ಮಸೀದಿ ವಿಚಾರದಲ್ಲಿ ಗದ್ದಲ ಮಾಡಿಲ್ಲ, ರಾಜಕೀಯ ಲಾಭಕ್ಕಾಗಿ ನೋಡಿಲ್ಲ. ವಿಪಕ್ಷಗಳು ಏನಿದ್ರು ಮಂದಿರ ಮಸೀದಿ ವಿಚಾರವಾಗಿ ನಡೆಯುವ ಪ್ರಮಾದಗಳ ಬಗ್ಗೆ ಪ್ರತಿಕ್ರಿಯಿಸಿವೆ ಅಷ್ಟೇ. ಈ ವಿಚಾರವನ್ನ ಎತ್ತಿಕೊಂಡು ಮತ್ತೆ ಮತ್ತೆ ಎತ್ತಿಕೊಳ್ಳುವುದು, ಅದನ್ನ ಉದ್ವಿಗ್ನತೆ ಸೃಷ್ಟಿಸಲು ಬಳಸುವುದು ಬಿಜೆಪಿ ಎಂಬುದು ಎಲ್ರಿಗೂ ಸ್ಪಷ್ಟ ಇದೆ. ಸ್ವತಃ ಪ್ರಧಾನಿಯೇ ಬಹಿರಂಗ ಸಭೆಗಳಲ್ಲೂ ಈ ವಿಷಯವನ್ನ ಜ್ವಲಂತಗೊಳಿಸಲಿಕ್ಕೆ ನೋಡ್ತಾರೆ. ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡೇ ಆರ್ಎಸ್ಎಸ್ ಈಗ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದೆ. ಮಂದಿರ ಮಸೀದಿ ವಿಷಯವನ್ನ ದೊಡ್ಡದು ಮಾಡಿ ದಿನವಿಡೀ ಕಿರುಚಾಡುವ ಮೋದಿಜಿಯ ಮಡಿಲ ಮೀಡಿಯಾವನ್ನು ಆರ್ಎಸ್ಎಸ್ ತನ್ನ ದಾಳಿಯ ಮುಖ್ಯ ಗುರಿಯಾಗಿಸಿಕೊಂಡಿದೆ ಎಂಬುದನ್ನು ಗಮನಿಸಬೇಕು. ಸುದ್ದಿವಾಹಿನಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಈ ವಿಷಯವನ್ನ ಎತ್ತುವ ಮೂಲಕ ಅನಗತ್ಯ ಗೊಂದಲ ಸೃಷ್ಟಿಸ್ತಾ ಇರುವ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿದೆ. ಹಾಗೆ ನೋಡಿದ್ರೆ ಪಾಂಚಜನ್ಯದ ಈ ಬರಹ ಭಾಗವತ್ ಹೇಳಿಕೆಗಿಂತ ಒಂದು ಹೆಜ್ಜೆ ಮುಂದೆಯೇ ಹೋದಂತಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮಂದಿರ ಮಸೀದಿ ಕುರಿತು ನೀಡಿದ್ದ ಹೇಳಿಕೆ ಸುದ್ದಿಯಲ್ಲಿರುವಾಗಲೇ ಇದೀಗ ಆರ್ಎಸ್ಎಸ್ ಮುಖವಾಣಿ ಪಾಂಚಜನ್ಯ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ಬೆಂಬಲಿಸಿದೆ. ರಾಜಕೀಯ ಲಾಭಕ್ಕಾಗಿ ಮಂದಿರ ಮಸೀದಿ ಬಳಕೆ ಸಹಿಸಲು ಸಾಧ್ಯವಿಲ್ಲ ಎಂಬ ಮೋಹನ್ ಭಾಗವತ್ ಹೇಳಿಕೆಗೆ ಆರ್ಎಸ್ಎಸ್ ಮುಖವಾಣಿ ಈ ಮೂಲಕ ಬೆಂಬಲ ವ್ಯಕ್ತಪಡಿಸಿದಂತಾಗಿದೆ. ಕೆಲವು ಸ್ವಾಮೀಜಿಗಳು ಭಾಗವತ್ ಹೇಳಿಕೆಗೆ ಆಕ್ಷೇಪವಿತ್ತಿದ್ದರ ನಡುವೆಯೂ ಪಾಂಚಜನ್ಯ ಬಹಳ ಸ್ಪಷ್ಟವಾದ ಪದಗಳಲ್ಲಿ ಭಾಗವತ್ ಅವರನ್ನ ಬೆಂಬಲಿಸಿರುವುದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಮಸೀದಿ ಮಂದಿರ ವಿವಾದವನ್ನ ಎತ್ತುವ ಕುರಿತು ಆಕ್ಷೇಪಿಸಿ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ನೀಡಿದ ಹೇಳಿಕೆ ಈ ವಿಷಯದಲ್ಲಿ ಸಂವೇದನಾಶೀಲ ನಿಲುವು ಅನುಸರಿಸಲು ಸಮಾಜಕ್ಕೆ ಸ್ಪಷ್ಟ ಕರೆಯಾಗಿದೆ ಎಂದು ಪಾಂಚಜನ್ಯ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಹೇಳಿದೆ. ಅವರ ಹೇಳಿಕೆ ಈ ವಿಷಯದಲ್ಲಿ ದೇಶದಲ್ಲಿ ನಡೆಯುತ್ತಾ ಇರುವ ಅನಗತ್ಯ ಚರ್ಚೆ ಮತ್ತು ತಪ್ಪು ಪ್ರಚಾರದ ವಿರುದ್ಧ ಎಚ್ಚರಿಕೆ ನೀಡಿದೆ ಎಂದು ಅದು ಬರೆದಿದೆ. ಭಾಗವತ್ ಹೇಳಿಕೆ ಬಳಿಕ ಮಾಧ್ಯಮಗಳಲ್ಲಿ ಹೊಡೆದಾಟದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಅದನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಲಾಗ್ತಾ ಇದೆ, ಒಂದು ಸ್ಪಷ್ಟ ಹೇಳಿಕೆಯನ್ನ ಹಲವು ಅರ್ಥಗಳಲ್ಲಿ ಬಿಂಬಿಸಲಾಗ್ತಾ ಇದೆ. ಆದರೆ ಭಾಗವತ್ ಅವರ ಹೇಳಿಕೆ ಸಮಸ್ಯೆಯನ್ನ ಸಂವೇದನಾಶೀಲವಾಗಿ ಎದುರಿಸಲು ಸಮಾಜಕ್ಕೆ ಸ್ಪಷ್ಟ ಮನವಿಯಾಗಿದೆ ಅಂತ ಲೇಖನದಲ್ಲಿ ಹೇಳಲಾಗಿದೆ. ಈ ವಿಷಯಗಳ ಬಗ್ಗೆ ಅನಗತ್ಯ ಚರ್ಚೆ ಮತ್ತು ತಪ್ಪು ಪ್ರಚಾರವನ್ನ ಉತ್ತೇಜನ ಮಾಡಲಾಗ್ತಾ ಇರೋದು ಕಳವಳಕಾರಿ. ಸಾಮಾಜಿಕ ಜಾಲತಾಣಗಳು ಇದನ್ನು ಮತ್ತಷ್ಟು ಹೆಚ್ಚಿಸಿವೆ. ಕೆಲವು ಸಮಾಜ ವಿರೋಧಿ ಶಕ್ತಿಗಳು ತಮ್ಮನ್ನ ತಾವು ಸಾಮಾಜಿಕವಾಗಿ ಬುದ್ಧಿವಂತರು ಅಂತ ಪರಿಗಣಿಸುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಭಾವನೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇವೆ. ಇಂತಹ ಅಸಂಗತ ಚಿಂತಕರಿಂದ ದೂರವಿರುವುದು ಮುಖ್ಯ ಅಂತ ಅದರಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಭಾರತ ಎಂಬುದು ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಸರು. ಇದು ಸಾವಿರಾರು ವರ್ಷಗಳಿಂದ ವಿವಿಧತೆಯಲ್ಲಿ ಏಕತೆ ಎಂಬ ತತ್ವವನ್ನ ಬೋಧಿಸ್ತಾ ಇದೆ ಮಾತ್ರವಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದೆ ಎಂಬ ಅಂಶವನ್ನ ಸಂಪಾದಕೀಯ ಒತ್ತಿ ಹೇಳಿದೆ. ಇಂದಿನ ಕಾಲಘಟ್ಟದಲ್ಲಿ ದೇವಸ್ಥಾನಗಳಿಗೆ ಸಂಬಂಧಿಸಿದ ವಿಚಾರಗಳನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ತಾ ಇರೋದು
ಅನ್ನೋದು ಆತಂಕಕಾರಿಯಾಗಿದೆ. ಈ ಪ್ರವೃತ್ತಿಯ ಬಗ್ಗೆ ಭಾಗವತ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಸಮಾಜ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ರಾಜಕೀಯ ಹೋರಾಟಗಳು, ವೈಯಕ್ತಿಕ ವೈಭವೀಕರಣ ಮತ್ತು ವಿವಾದಗಳನ್ನು ತಪ್ಪಿಸಬೇಕು ಎಂಬುದನ್ನೇ ಭಾಗವತ್ ಹೇಳಿರುವುದು ಎಂದು ಪಾಂಚಜನ್ಯದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಭಾಗವತ್ ಅವರ ಸಂದೇಶ ಆಳವಾದ ಸಾಮಾಜಿಕ ಪ್ರಜ್ಞೆಯನ್ನ ಜಾಗೃತಿ ಮಾಡುತ್ತೆ. ಇತಿಹಾಸದ ಗಾಯಗಳನ್ನ ಕೆದಕುವ ಬದಲು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜದಲ್ಲಿ ಸಾಮರಸ್ಯ ಮತ್ತು ಸೌಹಾರ್ದತೆಯ ಭಾವನೆಯನ್ನ ಉತ್ತೇಜಿಸಬೇಕು ಎಂದು ಅದು ನಮಗೆ ನೆನಪಿಸುತ್ತದೆ ಅಂತ ಪಾಂಚಜನ್ಯ ಸಮರ್ಥನೆ ಮಾಡಿದೆ. ಮಂದಿರ ಮಸೀದಿ ವಿಷಯದಲ್ಲಿ ದೇಶದಲ್ಲಿ ನಡೀತಾ ಇರುವ ಅನಗತ್ಯ ಚರ್ಚೆ ಮತ್ತು ತಪ್ಪು ಪ್ರಚಾರದ ವಿರುದ್ಧ ನೀಡಿದ ಎಚ್ಚರಿಕೆಯಾಗಿದೆ ಎಂದು ಮೋಹನ್ ಭಾಗವತ್ ಅವರ ಇತ್ತೀಚಿನ ಹೇಳಿಕೆ ಬಗ್ಗೆ ಪಾಂಚಜನ್ಯ ಹೇಳಿದೆ. ದೇವಾಲಯಗಳು ಹಿಂದೂಗಳ ನಂಬಿಕೆಯ ಕೇಂದ್ರ, ಆದರೆ ರಾಜಕೀಯ ಲಾಭಕ್ಕಾಗಿ ಅವುಗಳನ್ನು ಬಳಸುವುದು ಸ್ವೀಕಾರಾರ್ಹವಲ್ಲ ಅಂತ ಪಾಂಚಜನ್ಯದ ಸಂಪಾದಕೀಯ ಹೇಳಿದೆ. ಇಂದಿನ ಕಾಲಘಟ್ಟದಲ್ಲಿ ಮಂದಿರ ಮಸೀದಿ ವಿಚಾರದಲ್ಲಿ ಅನಗತ್ಯ ಚರ್ಚೆ ಅಥವಾ ತಪ್ಪು ಪ್ರಚಾರ ಮಾಡುವುದು ಆತಂಕಕಾರಿ ಪ್ರವೃತ್ತಿಯಾಗಿದೆ. ಹಿಂದೆ ಆಗಿರುವುದರ ಹೊಣೆಗಾರಿಕೆಯನ್ನ ಇವತ್ತಿನ ಮುಸ್ಲಿಮರ ಮೇಲೆ ಹೊರಿಸುವ ಹಾಗಿಲ್ಲ ಅಂತ ಅದು ಹೇಳಿದೆ. ಆದ್ರೆ ಸೋಷಿಯಲ್ ಮೀಡಿಯಾ ಈ ಟ್ರೆಂಡ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅಂತ ಅದು ಆತಂಕ ವ್ಯಕ್ತಪಡಿಸಿದೆ. ಈ ಹಿಂದೆ RSS ನ ಇಂಗ್ಲಿಷ್ ಮುಖವಾಣಿ ಆರ್ಗನೈಸರ್ ಸಂಬಲ್ ಮಸೀದಿ ವಿವಾದದ ಕುರಿತು ತನ್ನ ಕವರ್ ಸ್ಟೋರಿಯನ್ನ ಪ್ರಕಟ ಮಾಡಿತು. ಅದರಲ್ಲಿ ವಿವಾದಿತ ಸ್ಥಳಗಳು ಮತ್ತು ರಚನೆಗಳ ನೈಜ ಇತಿಹಾಸವನ್ನ ತಿಳಿದುಕೊಳ್ಳುವುದು ಮುಖ್ಯ ಅಂತ ಹೇಳಲಾಗಿತ್ತು. ದಾಳಿಗೊಳಗಾದ ಅಥವಾ ಧ್ವಂಸಗೊಂಡ ಧಾರ್ಮಿಕ ಸ್ಥಳಗಳ ಬಗ್ಗೆ ಸತ್ಯವನ್ನ ತಿಳಿದುಕೊಳ್ಳುವುದು ನ್ಯಾಯ ಅಂತ ಪತ್ರಿಕೆಯಲ್ಲಿ ಹೇಳಲಾಗಿತ್ತು. ಎಲ್ಲ ಸಮುದಾಯಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸಲು ಇತಿಹಾಸದ ತಿಳುವಳಿಕೆ ಅಗತ್ಯ ಎಂದಿತು. ಈಗ ಪಾಂಚಜನ್ಯದ ಬರಹದಲ್ಲಿಯೂ ವ್ಯಕ್ತಿ ಪೂಜೆಯ ವಿಚಾರವಾಗಿಯೂ ಪ್ರಸ್ತಾಪವಿರುವುದು ಕುತೂಹಲಕಾರಿ. ವೈಯಕ್ತಿಕವಾದ ವೈಭವೀಕರಣ ಬೇಡ ಅಂತ RSS ಹೇಳಿರುವುದು ಯಾರ ವಿಷಯದಲ್ಲಿ ಎಂಬುದು ಊಹಿಸುವುದೇನು ಕಷ್ಟವಲ್ಲ. ಅದು ರಾಹುಲ್ ಬಗ್ಗೆ ಆಗಲಿ, ಅಖಿಲೇಶ್ ಯಾದವ್ ಬಗ್ಗೆ ಆಗಲಿ, ತೇಜಸ್ವಿ ಯಾದವ್ ಬಗ್ಗೆ ಆಗಲಿ ಅಲ್ಲ. ಅದು ನೇರವಾಗಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡ ಹೇಳಿಕೆಯಾಗಿದೆ. ರಾಹುಲ್ ಗಾಂಧಿಯ ಬಗ್ಗೆಯೂ ಟೀಕಿಸ್ತಾ ದೇಶದಲ್ಲಿ ಅವರು ಬೆಂಕಿ ಹಚ್ಚುವ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದೆ. ಆದರೆ ರಾಹುಲ್ ಹೇಳಿಕೆಯ ಸಂದರ್ಭವೇ ಬೇರೆ ಇತ್ತು. ಆದ್ರೆ ಈಗ ರಾಹುಲ್ ಅವರ ಹೆಗಲ ಮೇಲೆಯೇ ಬಂದೂಕನ್ನಿಟ್ಟು ಬಿಜೆಪಿಯ ಕಡೆಗೆ, ಮೋದಿಯ ಕಡೆಗೆ RSS ಗುರಿ ಮಾಡಿದೆ. ಯಾರು ಬೆಂಕಿ ಹಚ್ಚುವ ಕೆಲಸದಲ್ಲಿ ತೊಡಗಿದ್ದಾರೆ ಎನ್ನುವುದು ಸ್ಪಷ್ಟವಿದೆ. ಹಾಗಾಗಿ ಬಿಜೆಪಿ ವಿರುದ್ಧ RSS ನೇರ ದಾಳಿ ಇದಾಗಿದೆ. ಮೋದಿ ಸರ್ಕಾರದ ತುತ್ತೂರಿಗಳಾಗಿರುವ ಮಡಿಲ ಮೀಡಿಯಾಗಳ ವಿರುದ್ಧದ ನೇರ ದಾಳಿ ಇದಾಗಿದೆ. ಮೋದಿ ನೇತೃತ್ವದ ಬಿಜೆಪಿ ಎಷ್ಟು ಬದಲಾಗಿದೆ ಅಂದ್ರೆ ಬಿಜೆಪಿಗೆ RSS ನ ಅಗತ್ಯವಿಲ್ಲ ಎಂದು ನಡ್ಡಾ ಹೇಳ್ತಾರೆ. ಅಂತ ಬಿಜೆಪಿ ವಿರುದ್ಧ ಈ ಮೂಲಕ RSS ಮತ್ತೊಮ್ಮೆ ದಾಳಿ ಮಾಡಿದಂತಾಗಿದೆ. ಅಭಿಜಿತ್, ಪ್ರದೀಪ್ ಸೌರಭ್ ಮೊದಲಾದ ಬಿಜೆಪಿಯ ಅಘೋಷಿತ ವಕ್ತಾರರ ಆಗಿರುವ ಪತ್ರಕರ್ತರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅಂತಹ ಸ್ವಘೋಷಿತ ಬುದ್ಧಿಜೀವಿಗಳಿಂದ ದೂರ ಇರಬೇಕು ಅಂತ ಪಾಂಚಜನ್ಯ ಹೇಳಿದೆ. ಹಿಂದೆ ಆಗಿ ಹೋದದ್ದನ್ನ ತೆಗೆದುಕೊಂಡು ವರ್ತಮಾನ ಮತ್ತು ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಇತಿಹಾಸ ಮತ್ತು ವರ್ತಮಾನವನ್ನ ಜೋಡಿಸುವ ಉದ್ದೇಶವನ್ನ ಅದು ವ್ಯಕ್ತಪಡಿಸಿದೆ. ಹೀಗೆ ಬಿಜೆಪಿ, ಅದರ ಸ್ವಘೋಷಿತ ವಕ್ತಾರರು, ಬಿಜೆಪಿಯ ಪ್ರಚಾರದ ರೀತಿ, ಮಡಿಲ ಮೀಡಿಯಾಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ವಿರುದ್ಧ ಪಾಂಚಜನ್ಯ ತನ್ನ ಬರಹದಲ್ಲಿ ಮಾತನಾಡಿದೆ, ದಾಳಿ ಮಾಡಿದೆ. ಕೆಲವು ಸಮಯದಿಂದ ದೇಶದಲ್ಲಿ ಮಸೀದಿಗಳ ಬಗ್ಗೆ ಆಳವಾದ ವಿವಾದವಿರುವಾಗ ದೇಶದಲ್ಲಿರುವ ಮಸೀದಿಗಳ ಸಮೀಕ್ಷೆಯ ಬೇಡಿಕೆಗಳ ನಡುವೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಇಂತಹ ಸಮಸ್ಯೆಗಳನ್ನು ಎತ್ತುವುದು ಸ್ವೀಕಾರಾರ್ಹವಲ್ಲ ಅಂತ ಹೇಳಿದರು. ಡಿಸೆಂಬರ್ 19ರಂದು ಪುಣೆಯಲ್ಲಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಿಂದೂಗಳ ನಂಬಿಕೆಯ ವಿಷಯವಾಗಿದೆ. ಆದರೆ ಪ್ರತಿದಿನ ಇಂತಹ ಹೊಸ ವಿಷಯಗಳನ್ನು ಎತ್ತುವುದು ಸ್ವೀಕಾರಾರ್ಹವಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಇಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹಿಂದೂಗಳ ನಾಯಕರಾಗಬಹುದು ಎಂಬ ಭಾವನೆ ಕೆಲವರಿಗೆ ಶುರುವಾಗಿದೆ ಅಂತ ಟೀಕಿಸಿದ್ರು. ಅದೇ ವೇಳೆ ಆಮ್ ಆದ್ಮಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿರುವುದು ಮತ್ತೊಂದು ಮಹತ್ವದ ವಿದ್ಯಮಾನ. ಬಿಜೆಪಿಗೆ ಸಂಬಂಧಿಸಿ ಹಲವಾರು ಪ್ರಶ್ನೆಗಳನ್ನ ಕೇಜ್ರಿವಾಲ್ ಹಾಕಿದ್ದಾರೆ. ಕೇಜ್ರಿವಾಲ್ ಅವರು ತಮ್ಮ ಪತ್ರದ ಮೂಲಕ ಹಲವು ಪ್ರಶ್ನೆಗಳನ್ನ ಮೋಹನ್ ಭಾಗವತ್ ಅವರ ಮುಂದಿಟ್ಟಿದ್ದಾರೆ. ಈ ಹಿಂದೆ ಬಿಜೆಪಿ ಮಾಡಿದ ಯಾವುದೇ ತಪ್ಪನ್ನ RSS ಬೆಂಬಲಿಸ್ತಾ ಇದೆಯೇ ಅಂತ ಅವರು ಕೇಳಿದ್ದಾರೆ. ಅವರ ಪ್ರಶ್ನೆಗಳು ಹೀಗಿವೆ. 1. ಹಿಂದೆ ಬಿಜೆಪಿ ಏನೇ ತಪ್ಪು ಮಾಡಿದ್ರು RSS ಅದನ್ನ ಬೆಂಬಲಿಸ್ತದೆಯಾ? 2. ಬಿಜೆಪಿ ನಾಯಕರು ಬಹಿರಂಗವಾಗಿ ಹಣ ಹಂಚ್ತಾ ಇದ್ದಾರೆ. ಹೀಗೆ ಮತ ಖರೀದಿಗೆ RSS ನ ಬೆಂಬಲವಿದೆಯಾ? 3. ದಲಿತ ಮತ್ತು ಪೂರ್ವಾಂಚಲಿಗಳ ಮತಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸಲಾಗ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಅಂತ RSS ಭಾವಿಸ್ತದೆಯಾ? 4. ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಾ ಇದೆ ಎಂದು RSS ಭಾವಿಸುವುದಿಲ್ವಾ? ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400 ಪಾರ್ ಗುರಿ ಮುಟ್ಟಲಾರದೆ ಅತಂತ್ರವಾದ ಹೊತ್ತಲ್ಲಿ ನಾಯಕತ್ವಕ್ಕೆ ಅಹಂಕಾರ ಒಳ್ಳೆಯದಲ್ಲ ಎಂಬ ಮಾತು RSS ನಿಂದಲೇ ಬಂದಿತ್ತು. ರಾಮ ಮಂದಿರ ದುರುಪಯೋಗದ ಬಗ್ಗೆಯೂ ಅದು ಆಕ್ಷೇಪ ಎತ್ತಿತ್ತು. ಅದರ ಮೇಲೆ ರಾಜಕಾರಣ ಮಾಡುವ ರೀತಿಯನ್ನ ಅದು ಆಕ್ಷೇಪಿಸಿತ್ತು. ಕಳೆದ 6 ತಿಂಗಳಿಂದ ಬಿಜೆಪಿಯ ಮೋದಿ, ಮಡಿಲ ಮೀಡಿಯಾ ಮತ್ತದರ ಸ್ವಯಂ ಘೋಷಿತ ಪರಿಣಿತ ಪತ್ರಕರ್ತರ ಬಗ್ಗೆ RSS ದಾಳಿ ನಡೆಸುತ್ತಲೇ ಬಂದಿದೆ. ಜೂನ್ 10 ನಾಯಕತ್ವಕ್ಕೆ ಅಹಂಕಾರ ಒಳ್ಳೆಯದಲ್ಲ ಎಂದು ಪ್ರಧಾನಿಯ ಹೆಸರೆತ್ತದೇ ಭಾಗವತ್ ಹೇಳಿದ್ರು. ಜೂನ್ 12
17ರಂದು ಅಹಂಕಾರ ಮತ್ತು ಅತಿಯಾದ ವಿಶ್ವಾಸವೇ ಬಿಜೆಪಿಯ ಕಳಪೆ ಪ್ರದರ್ಶನಕ್ಕೆ ಕಾರಣ ಅಂತ ಆರ್ಗನೈಸರ್ ಬರೆದಿತ್ತು. ಜೂನ್ 13 ಬಿಜೆಪಿ ಸೋಲಿಗೂ ಅದರ ನಾಯಕರ ಅಹಂಕಾರಕ್ಕೂ ಸಂಬಂಧವಿದೆ ಎಂದು ಸಂಘದ ಹಿರಿಯ ನಾಯಕರೊಬ್ಬರು ಬೆರಳು ಮಾಡಿದ್ರು. ಆದರೆ ಬಿಜೆಪಿ ಸತತವಾಗಿ ತೋರಿಸ್ತಾ ಇರುವ ಈ ದುಷ್ಟ ನಡೆಗಳ ನೇರ ಪರಿಣಾಮವಾಗುವುದು ಈ ಸಮಾಜದ ಮೇಲೆ, ಇಲ್ಲಿನ ವಿವಿಧ ಸಮುದಾಯಗಳ ಮೇಲೆ, ಅಂತಿಮವಾಗಿ ಏಟು ಬೀಳುವುದು ದೇಶಕ್ಕೆ. ಬಿಜೆಪಿ ಇದನ್ನ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಬಿಜೆಪಿಯನ್ನ, ಮೋದಿಯನ್ನ ವಿಮರ್ಶೆಗೆ ಒಳಪಡಿಸ್ತಾ ಇರುವ RSSಗಾದ್ರೂ ಇದು ಅರ್ಥವಾಗ್ತದ?